ಆಂಬ್ಯುಲೆನ್ಸ್ಗಳಲ್ಲೂ ಹಣದ ಹೊಣೆ ಹರಿಸ್ತಿರೋರು ಯಾರು? ರಾಜಕೀಯ ಪಡಸಾಲೆಯಲ್ಲಿ ಜನ ಕಾಂಚಾಣದ್ದೇ ಮಾತು. ಕಾರು, ಬೈಕು, ಬಸ್ಸು, ಲಾರಿ, ರೈಲು, ಆಂಬ್ಯುಲೆನ್ಸ್ ನಲ್ಲೂ ಕೂಡ ಹಣವನ್ನ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವ ಅನುಮಾನ ಈಗ ಎದ್ದಿರುವಂತದ್ದು. ಆಂಬ್ಯುಲೆನ್ಸ್ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಪ್ರತಿಯೊಂದು ವಾಹನವನ್ನ ಕೂಡ ಅಲ್ಲಿ ಚೆಕ್ ಮಾಡಲಾಗ್ತಾ ಇದೆ. ಕಾರು, ಬೈಕು, ಬಸ್ಸು, ಲಾರಿ, ಆಂಬ್ಯುಲೆನ್ಸ್ ಸೇರಿದಂತೆ ಪ್ರತಿಯೊಂದು ವಾಹನವನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಆಂಬ್ಯುಲೆನ್ಸ್ ಮೇಲೂ ಕೂಡ ಹದ್ದಿನ ಕಣ್ಣು, ಅಲ್ಲೂ ಕೂಡ ಅದರಿಂದನೂ ಕೂಡ ಆ ಒಂದು ವಾಹನದ ಮುಖಾಂತರನೂ ಕೂಡ ಹಣವನ್ನ ಸಾಗಾಟ ಮಾಡ್ತಾ ಇರುವಂತ ಅನುಮಾನ ಎದ್ದಿದೆ. ಇಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಣವನ್ನ ಸಾಗಾಟ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಆಂಬ್ಯುಲೆನ್ಸ್ ಮೇಲೆ ಮಾತ್ರ ಅನುಮಾನ ಇಲ್ಲ ಅಂತ ಅನ್ಕೊಳ್ತಾ ಇದ್ರು. ಈಗ ಆಂಬ್ಯುಲೆನ್ಸ್ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಆಂಬ್ಯುಲೆನ್ಸ್ ನಲ್ಲೂ ಕೂಡ ಹಣ ಸಾಗಿಸುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಪ್ರತಿಯೊಂದು ವಾಹನವೂ ಕೂಡ ಕೂಲಂಕುಷವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಜಿದ್ದಾಜಿದ್ದಿನ ಮಂಡ್ಯ ಅಖಾಡದ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಚುನಾವಣಾ ಆಯೋಗದ ಅಧಿಕಾರಿಗಳಿಂದ ವಿಶೇಷವಾಗಿ ನಿಗಾ ವಹಿಸಲಾಗಿದೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಸೊ ಹೀಗಾಗಿ ಇಲ್ಲಿ ಅಕ್ರಮ ನಡೆಯದಂತೆ ಚುನಾವಣಾ ಆಯೋಗ ಕಣ್ಗಾವಲನ್ನ ಹಾಕಿದೆ. ಮಂಡ್ಯ ಕ್ಷೇತ್ರದ ಮೇಲೆ ಸಚಿವರು, ಶಾಸಕರ ಮೇಲೆ ಚುನಾವಣಾ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ರಾಜಕೀಯ ನಾಯಕರ ಬೆಂಬಲಿಗರ ಮೇಲೂ ಕೂಡ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಅಕ್ರಮ ಹಣ ಸಾಗಾಟ ಆಗದಂತೆ ಕಂಪ್ಲೀಟ್ ಆಗಿ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಜಿಲ್ಲೆಯಲ್ಲಿ ಸಂಚರಿಸುವಂತ ಎಲ್ಲಾ ವಾಹನಗಳು ಹಾಗೆ ಚೆಕ್ ಪೋಸ್ಟ್ ಗಳನ್ನ ಕೂಡ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆನೂ ಬಿಗಿಯಾಗಿ ಅಂದ್ರೆ ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಿರುವಂತದ್ದು. ಮಂಡ್ಯದಲ್ಲಿ ಈವರೆಗೂ 10 ಕೋಟಿ ವಶಪಡಿಸಿಕೊಳ್ಳಲಾಗಿದೆ. ಹಲವು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಸಿಎಂ ಪುತ್ರ ಕಣಕ್ಕಿಳಿದಿರುವಂತಹ ಕ್ಷೇತ್ರ ಮತ್ತು ಒಂದ್ ಕಡೆ ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿದಿರುವಂತಹ ಕ್ಷೇತ್ರ. ಸೊ ಹೀಗಾಗಿ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ. ಸೊ ಹೀಗಾಗಿ ಚುನಾವಣಾ ಅಧಿಕಾರಿಗಳು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮುಗಿಲು ಮುಟ್ಟಿದೆ. ಮಂಡ್ಯ, ಹಾಸನ, ಮೈಸೂರು, ತುಮಕೂರಿನಲ್ಲಿ ಹಣದ ಹೊಳೆನೆ ಹರಿತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆರೋಪವನ್ನ ಮಾಡಿದ್ದಾರೆ. ಹಣದ ಹೊಳೆಯನ್ನು ಹರಿಸಿ ಚುನಾವಣೆ ಗೆಲ್ಲಬೇಕು ಅಂತ ಕುಮಾರಸ್ವಾಮಿ ಅವರು, ದೇವೇಗೌಡರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸಣ್ಣ ಶಾಂಪಲ್ ಇದೆ ಅಷ್ಟೇನೆ. ಸೊ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಹಣದ ಹೊಳೆಯನ್ನೇ ಹಂಚ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ದುಡ್ಡಿನ ಬಲದಿಂದ ಆ ಕ್ಷೇತ್ರಗಳು ಗೆಲ್ಲಬೇಕು ಅಂತ ಇದ್ದಾರೆ. ಆದರೆ ಜನ ತೀರ್ಮಾನ ಮಾಡಿದ್ದಾರೆ. ಅದು ಹಾಸನ ಇರಲಿ, ಅದು ಮಂಡ್ಯ ಇರಲಿ, ಅದು ತುಮಕೂರು ಇರಲಿ, ಈ ಬಾರಿ JDS ಅನ್ನು ಸೋಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಹಣದ ಹೊಳೆಯನ್ನು ಹರಿಸಿ